ನಮಸ್ತೆ. ಬಿ ಗಣಪತಿ ನ್ಯೂಸ್ ಚಾನಲ್ಗೆ ಸ್ವಾಗತ. ಈಗಾಗಲೇ ಬಾಂಗ್ಲಾದ ಬೆಂಕಿ ಭಾರತಕ್ಕಾಗಿಯೇ ಹಾಕಿದ್ದು ಮತ್ತು ಬಾಂಗ್ಲಾದ ಈ ರ್ಯಾಡಿಕಲ್ ಇಸ್ಲಾಂ ಗ್ರೂಪ್ ಮತ್ತು ಮೊಹಮ್ಮದ್ ಯೂನಿಸ್ನ ಅಧಿಕಾರ ದಾಹ ಪಾಕಿಸ್ತಾನದ ISIS ಒಟ್ಟಿಗೆ ಸೇರಿಕೊಂಡು ಈ ಹುಡುಗನನ್ನ ಅವನನ್ನ ಏನನ್ನೋಣ, ಭಯೋತ್ಪಾದಕ ಅನ್ನೋಣೋ ಅಥವಾ ಉಗ್ರವಾದಿ ಅಂತ ಹೇಳೋಣೋ, ಜನರು ಆರಿಸಿ ಕಳಿಸಿದ ಸರ್ಕಾರದ ವಿರುದ್ಧ ಜನದಂಗೆಯನ್ನು ಎಬ್ಬಿಸಿದಂಥ ಒಬ್ಬ ಈ ವ್ಯಕ್ತಿ, ಅವನು ಜನವಿರೋಧಿ ಮತ್ತು ಜನರ ಇಡೀ ಗುಂಪಿನ ನಾಯಕನಾಗುವ ಮೂಲಕ ಬಾಂಗ್ಲಾದೇಶದ ಅತ್ಯಂತ ಪ್ರೀತಿಯ ನಾಯಕ ಅಂತ ಯಾರು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಈಗಾಗಲೇ ಅಮೆರಿಕ ಅವನ ಹಿಂದೆ ಇತ್ತೇ, ಅಮೆರಿಕದ ಕುಮ್ಮಕ್ಕಿನಿಂದಲೇ ಅವನು ಈ ರೀತಿಯ ಕೆಲಸಗಳನ್ನು ಮಾಡಿದ್ನೇ ಅನ್ನುವಂಥ ತರ್ಕವೂ ನಡೀತಾ ಇದೆ. ಯಾಕೆಂತಂದರೆ IRI ಅನ್ನುವಂಥ ಒಂದು ಇಂಟಲೆಕ್ಚುವಲ್ ಗ್ರೂಪನ್ನು ಇಟ್ಟು ಮೊಹಮ್ಮದ್ ಯೂನಿಸ್ ಜನಪ್ರಿಯ ನಾಯಕ ಬಾಂಗ್ಲಾದಲ್ಲಿ ಅಂತ ಹೇಳುವ ಒಂದು ನರೇಟಿವನ್ನು ಸೃಷ್ಟಿ ಮಾಡುವಂಥ ಕೆಲಸವನ್ನ ಅಮೆರಿಕ ಮಾಡಿದ್ರ ಹಿಂದೆ ಏನಿದೆ? ಅಮೆರಿಕದ ಹಿಕಮತ್ತೇನು? ಆಗಾಗ ಮುನೀರನ್ನ ಕರೆಸಿಕೊಂಡು ಪಾಕಿಸ್ತಾನಕ್ಕೆ ಬಾಯಿ ಬಾಯಿ ಅಂತ ಹೇಳುವಂಥ ಉದ್ದೇಶ ಏನು? ಆದರೆ ಒಂದು ನೆನಪಿಡಬೇಕು ಪ್ರಪಂಚ, ಈ ಟ್ರಂಪ್ ಅನ್ನುವ ಮತಿಗೆಟ್ಟಂತ ಒಬ್ಬ ನಾಯಕನನ್ನ ಯಾರೆಲ್ಲ ನಂಬಿದ್ರು ಅವರ ಗತಿ ಅಧೋಗತಿ ಅನ್ನೋದಕ್ಕೆ ಇವತ್ತು ಸಿರಿಯಾದ ಪ್ರಕರಣ ಸಾಕ್ಷಿಯನ್ನು ಒದಗಿಸ್ತಾ ಇದೆ. ಸಿರಿಯಾದ ಮೇಲೆ 70ಕ್ಕೂ ಹೆಚ್ಚು ಯುದ್ಧ ವಿಮಾನಗಳು ಬಾಂಬ್ಗಳ ಸುರಿಮಳೆಯನ್ನ ಮಾಡಿದೆ. ಅದೇ ಟ್ರಂಪ್ ಒಂದು ಕೆಲವು ಕಾಲದ ಹಿಂದೆ ಏನ್ ಮಾಡಿದ್ರು? ಸಿರಿಯಾದ ಅಧ್ಯಕ್ಷರನ್ನ ಕರ್ಕೊಂಡು ಏನು ಅದ್ಭುತ ಔತಣಕೂಟ, ಏನು ಹೊಗಳಿದ್ದೇನು, ಕೊನೆಗೆ ಇಟ್ಟದ್ದೇನು, ನಮ್ಮ ಲೋಕಲ್ ಭಾಷೆಯಲ್ಲಿ ಹೇಳಿದಿದ್ರೆ ಗುನ್ನ. ಈಗ ಮುನೀರನ ಅಂಡಿಗೆ ಬಿಸಿ ತಟ್ಲಿಕ್ಕೆ ಶುರುವಾಗಿದೆ. ಯಾಕೆಂದ್ರೆ ಮುನೀರನ್ನು ಇದೇ ರೀತಿ ಕರೆಸ್ಕೊಂಡದ್ದು, ಇದೇ ರೀತಿ ಔತಣಕೂಟ. ಶಬಾಸ್, ಬಹಳ ಧೈರ್ಯವಂತ, ಬಹಳ ಅದ್ಭುತ ಅಂತ ಹೇಳಿದ್ದು ಟ್ರಂಪು. ಸಿರಿಯಾದ ಅಧ್ಯಕ್ಷನಿಗೂ ಅದನ್ನೇ ಮಾಡಿದ್ದು. ಈಗ ಸಿರಿಯಾದ ಮೇಲೆ ಬಾಂಬ್ಗಳ ಸುರಿಮಳೆ. ಅಂದ್ರೆ ಒಂದು ಮತಿಗೆಟ್ಟ ಒಬ್ಬ ನಾಯಕ ತನ್ನ ಸ್ವಾರ್ಥಕ್ಕಾಗಿ ತನ್ನ ಎಲ್ಲೋ ಒಂದು ಕಡೆ ಕಳೆದೋಗ್ತಾ ಇರುವಂತ ಪ್ರಿಸ್ಟೇಜ್ ಅನ್ನ, ತನ್ನ ಹಿರಿಯಣ್ಣನ ಆ ಪವರ್ ಅನ್ನ ಉಳಿಸಿಕೊಳ್ಳುವುದಕ್ಕೆ ಈ ದೌರ್ಬಲ್ಯವನ್ನ ಅಬಲರ ಮೇಲೆ, ಅಶಕ್ತರ ಮೇಲೆ ಬಾಂಬ್ಗಳನ್ನು ಹಾಕುವ ಮೂಲಕ ತಾನು ಸರ್ವಶಕ್ತ ಅಂತ ತೋರಿಸ್ಕೊಳ್ಳುವಂತ ಒಂದು ಈ ವೀಕ್ನೆಸ್ ಇದೆಯಲ್ಲ, ಅದು ಒಬ್ಬ ನಾಯಕನ ಲಕ್ಷಣ ಅಲ್ಲ, ಅದು ಒಬ್ಬ ಹಿಟ್ಲರ್ನ ಲಕ್ಷಣ ಮತ್ತೆ ಹುಚ್ಚನ ಲಕ್ಷಣ. ಅಂಥ ಟ್ರಂಪನ್ನು ನಂಬಿ ಈ ಪಾಕಿಸ್ತಾನ ತಾನೇನಾದರೂ ಕೆಟ್ಟನೇನೋ ಅನ್ನುವಂಥ ಸ್ಥಿತಿಗೆ ಈ ಸಿರಿಯಾದ ಘಟನೆಯಿಂದ ಈಗ ಬಂದದ್ದು ಲೇಟೆಸ್ಟ್ ನ್ಯೂಸು. ಆಮೇಲೆ ನನ್ನ ಹಿಂದಿನ ವಿಡಿಯೋ ನೋಡಿ ಕೆಲವರು ಕಮೆಂಟ್ ಮಾಡಿದ್ದಾರೆ, ಏನು ಭಾರತ ಮೋದಿ 56 ಇಂಚು ಯಾಕೆ ಸುಮ್ಮನಿದ್ದಾರೆ, ಷಂಡ್ರಾಗ್ಬಿಟ್ರೋ, ಕೈ ಚೆಲ್ಬಿಟ್ರೋ? ಇದಲ್ಲ. ಒಂದು ವಿದೇಶಾಂಗ ನೀತಿ, ಡಿಪ್ಲೊಮಸಿ ಅಂತಂದರೆ ಅದಕ್ಕೆ ಅದರದೇ ಆದಂಥ ಒಂದು ರೀತಿ ನೀತಿ ಇದೆ. ನೀವು ಈ ಮಾತನ್ನು ಕೇಳ್ತಿದ್ದೀರಲ್ಲ, ಇದು ಪ್ರತಿ ಭಾರತೀಯನ ಎದೆಯಲ್ಲಿ ನಡೀತಾ ಇರುವಂಥ ಪ್ರಶ್ನೆ. ನಾವು ಬಲಾಢ್ಯರಿದ್ದೇವೆ, ಆಪರೇಷನ್ ಸಿಂಧೂರದ ಮೂಲಕ ನಮ್ಮ ವೆಪನ್ಸ್ ಏನು, ನಮ್ಮ ಸೈನ್ಯ ಏನು, ನಮ್ಮ ಸ್ಟ್ರಾಟಜಿ ಏನು, ನಮ್ಮ ಇಡೀ ದೇಶಭಕ್ತಿಯನ್ನು ಇಟ್ಟುಕೊಂಡು ಹೋರಾಡುವಂಥ ಪ್ರಪಂಚದಲ್ಲೇ ಅತ್ಯಂತ ಉನ್ನತ ಮಟ್ಟದಲ್ಲಿದ್ದಂಥ ಸೇನೆಗಳನ್ನು ಇಟ್ಟುಕೊಂಡು ನಾವು ಯಾಕೆ ಎರಗಬಾರದು ಅನ್ನುವಂಥದ್ದು ಎಲ್ಲರ ಪ್ರಶ್ನೆ. ಬಾಂಗ್ಲಾದ ಏನು ಪುಡ್ಗೋಸಿ 20 ನಿಮಿಷವೂ ಬೇಡ, 24 ನಿಮಿಷದಲ್ಲಿ ಪಾಕಿಸ್ತಾನವನ್ನು ಮಗ್ಲು ಮುರಿದಿದ್ದೇವೆ. ಇದು ಒಂದು 10 ನಿಮಿಷ ಸಾಕು. ಆದರೆ ಅವರ ಉದ್ದೇಶ ಏನು ಗೊತ್ತಾ ನಿಮಗೆ? ಇದು ಇಲ್ಲಿರುವಂಥ ಪಾಯಿಂಟ್. ಇದನ್ನೇ ಹೇಳಿದ್ದೀಗ ನಮ್ಮ ಇಂಟೆಲಿಜೆನ್ಸು ಹೇಳಿರುವುದೇ ಇದೇ ಪಾಯಿಂಟು. ಮೊದಲನೇದಾಗಿ ಈ ಶರೀಫ್ ಒಮಾನ್ ಹಾದಿಯನ್ನ ಕೊಂದದ್ದು ಇದೇ ರ್ಯಾಡಿಕಲ್ ಇಸ್ಲಾಮಿಕ್ ಗ್ರೂಪು ಮತ್ತೆ ಮೊಹಮ್ಮದ್ ಯೂನಿಸ್ ಪಾಕಿಸ್ತಾನದ ISI ಒಟ್ಟಿಗೆ ಸೇರ್ಕೊಂಡು. ಅದ್ರ ಹಿಂದೆ ಯಾರಿದ್ದಾರೆ ಅಂತ ಅದನ್ನು ಮತ್ತೆ ಹೇಳ್ತೇನೆ. ಅಂದ್ರೆ 40ಕ್ಕೂ, ನಾನು ಹಿಂದಿನ ವಿಡಿಯೋದಲ್ಲಿ 16 ಅಂತ ಹೇಳಿದ್ದೆ, ಈಗ ಬರ್ತಾ ಇರುವ ನ್ಯೂಸಿನ ಪ್ರಕಾರ ಬಾಂಗ್ಲಾದಲ್ಲಿ 40ಕ್ಕೂ ಹೆಚ್ಚು ಜೆಹಾದಿ ಟೆರರಿಸ್ಟ್ಗಳನ್ನ ಅನ್ನೋನ್ ಗನ್ಮ್ಯಾನ್ಗಳು ಹೊಡೆದು ಉಳಿಸಿದ್ದಾರೆ. ಇನ್ನು ಪಾಕಿಸ್ತಾನದಲ್ಲಿ ಆಲ್ರೆಡಿ 32ಕ್ಕೂ ಹೆಚ್ಚು ಜನರನ್ನ ಅನ್ನೋನ್ ಗನ್ಮ್ಯಾನ್ಗಳು ಹೊಡೆದು ಉಳಿಸಿದ್ದಾರೆ. ಈ ಅನ್ನೋನ್ ಗನ್ಮ್ಯಾನ್ಗಳು ಯಾರು ಅಂತ ಪ್ರಶ್ನೆ ಬರ್ತಾ ಇರುವಂತ ಹಿನ್ನೆಲೆಯಲ್ಲಿ ನೇರವಾಗಿ ಪಾಕಿಸ್ತಾನ ಮತ್ತು ಬಾಂಗ್ಲಾ ಅದು ಭಾರತದ ರಾ ಅಂತಲೇ
ಹೇಳ್ತಾ ಇದೆ. ಬೇರೆ ದೇಶಗಳು ಅದನ್ನ ಬಹುತೇಕವಾಗಿ ಶ್ರುತಪಡಿಸ್ತಾ ಇದೆ. ಹಾಗಾಗಿ ಈಗ ಏನ್ ಮಾಡೋದು? ಚೈನಾಕ್ಕೆ ಹೋದಾಗ ಮೋದಿಯವರನ್ನ ಟಾರ್ಗೆಟ್ ಮಾಡಿ ಮೋದಿಯವರನ್ನ ಮುಗಿಸ್ಲಿಕ್ಕೆ ಹೊರಟಂತ ಹಿನ್ನೆಲೆಯ ಆ ಷಡ್ಯಂತ್ರದ ಹಿನ್ನೆಲೆ ಹೇಗಿತ್ತು? ಮೋದಿಯವರನ್ನ ಅಲ್ಲಿ ಏನಾದ್ರೂ ಹೆಚ್ಚು ಕಮ್ಮಿ ಮಾಡಿದ್ರೆ ಚೈನಾದ ಮೇಲೆ ಅದರ ಆರೋಪ ಬರುತ್ತೆ. ಇಂಟರ್ನ್ಯಾಷನಲ್ ಡಿಪ್ಲೊಮೆಸಿ ಇದು. ಹೊಡೆಯೋದು ನಾನು, ಹೆಸರು ಯಾರಿಗೆ? ಚೈನಾದವರಿಗೆ. ಇದೇ ತಂತ್ರವನ್ನ ಇಲ್ಲಿ ಬಳಸಲಾಗಿದೆ. ಶರೀಫ್ ಒಮಾನ್ ಹಾದಿಯನ್ನ ಕೊಂದದ್ದು ಈ ಗ್ರೂಪ್. ಶೇಖ್ ಹಸೀನಾ ಅವರ ವಿರುದ್ಧವಾಗಿ ನಿಂತು ದೇಶದಲ್ಲಿ ಗಲಭೆ ಎದ್ದಾಗ ಅದರ ಮುಂಚೂಣಿಯಲ್ಲಿದ್ದಂಥ ಈ ಟೆರರಿಸ್ಟ್ ಅನ್ನ ಈಗ ಹೊಡೆದದ್ದು ಇದೇ ಮುಂದಿನ ಎಲೆಕ್ಷನ್ನಿಗೆ ಬೇಕಾದಂಥ ಸಂದರ್ಭಕ್ಕೆ ತಕ್ಕಾಗಿ ಇವರು ಈ ಕೆಲಸವನ್ನು ಮಾಡಿದ್ದಾರೆ ಅನ್ನೋದು ಈಗ ನಮ್ಮ ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟು ಬಹಳ ಸ್ಪಷ್ಟವಾಗಿ ಕಂಡಿಡಿದಂಥ ಸತ್ಯ. ಇನ್ನು 1 ವರ್ಷದಲ್ಲಿ ಅಲ್ಲಿ ಎಲೆಕ್ಷನ್ ಇದೆ. ಮೊಹಮ್ಮದ್ ಯೂನಿಸ್ಗೆ ಈಗ ಟೆಂಪ್ರರಿ. ಅಲ್ಲಿ ಹಸೀನಾ ಪಕ್ಷವನ್ನೇನಾದರೂ ಬ್ಯಾನ್ ಮಾಡದೇ ಇದ್ರೆ 100ಕ್ಕೆ 100 ಅವರ ಅಧಿಕಾರಕ್ಕೆ ಬರುವಂಥ ಸಾಧ್ಯತೆ ಇದೆ. ಇವರ ಏನೇ IRI ಹೇಳಿ 80%ಕ್ಕೂ ಹೆಚ್ಚು 70ಕ್ಕೂ ಹೆಚ್ಚು ಅಲ್ಲಿ ಮೊಹಮ್ಮದ್ ಯೂನಿಸ್ನ ಆಡಳಿತದ ಬಗ್ಗೆ, ಅವರ ನಾಯಕತ್ವದ ಬಗ್ಗೆ ಅಲ್ಲಿ ಜನಪ್ರಿಯತೆ ಒಂದು ಟ್ರೆಂಡ್ ಇದೆ ಅಂತ ಹೇಳಿದ್ರು. ನಿಜವಾಗಿ ಅಲ್ಲಿ ಇರುವಂಥದ್ದು 15% 20% ಇಲ್ಲ ಅನ್ನೋದು ಮೂಲ ವರದಿ. ಈಗಲೂ ಹಸೀನಾ ಅವರೇ ಜನಪ್ರಿಯತೆ, ಇಲ್ಲದಿದ್ರೆ BNI ಬರ್ತದಲ್ಲಿ. ಹಾಗಾಗಿ ಇವರು ಈ ಟೆರರಿಸ್ಟ್ ಅನ್ನ ಕೊಲ್ಲುವ ಮೂಲಕ, ಅದನ್ನ ಭಾರತದ ಮೇಲೆ ಆರೋಪಕ್ಕೆ ಒಡ್ಡುವ ಮೂಲಕ ಭಾರತ ವಿರೋಧಿ ಒಂದು ಚಳವಳವನ್ನ, ಒಂದು ದಂಗೆಯನ್ನ, ಉನ್ಮಾದವನ್ನ ಸೃಷ್ಟಿ ಮಾಡಿ ಅದರ ಉಪಯೋಗವನ್ನ ಮುಂದಿನ ಎಲೆಕ್ಷನ್ಗೆ ತೆಗೆದುಕೊಳ್ಳುವಂಥದ್ದು ಒಂದು ಆಂತರಿಕ ಪ್ರಶ್ನೆ. ಪಾಯಿಂಟ್ ನಂಬರ್ 1. ಇನ್ನೊಂದು, ನೀವು ಯಾಕೆ ಮೋದಿಯವರು ಸುಮ್ಮನಿದ್ದಾರೆ? ಮೋದಿಯವರ 56 ಇಂಚ್ ಏನಾಗಿದೆ? ಏನು ಮೋದಿಯವರು ಮಂಡಿ ಊರು ಬಿಟ್ರ? ಮೋದಿಯವರು ಏನು ಕೈ ಸೋತ್ರ? ಈ ಥರದ ಪ್ರಶ್ನೆಗಳು ಭಾರತೀಯರು ಕೇಳ್ತಾ ಇದ್ದಾರಲ್ಲ. ಈ ಟ್ರಿಗರ್ ಮಾಡುವುದು ಕೂಡ ಅಂತಾರಾಷ್ಟ್ರೀಯ ಮಟ್ಟದ ಭಾರತ ವಿರೋಧಿ ಶಕ್ತಿಗಳ ಹುನ್ನಾರ. ಇದನ್ನು ನೆನ್ಪಿಟ್ಕೋಬೇಕು ನಾವು. ಈಗ ನೋಡಿ, ಟ್ರಂಪ್ ಇದರ ಹಿಂದೆ ಇದ್ದಾರೆ ಅನ್ನೋದಕ್ಕೆ ಯಾವುದೇ ಸಾಕ್ಷ್ಯಗಳು ಬೇಡ. ಯಾಕೆ ಹೇಳಿ? ಭಾರತದ ವಿರುದ್ಧವಾಗಿ ಅಲ್ಲಿ ಅಲ್ಪಸಂಖ್ಯಾತ ಹಿಂದೂಗಳ ಮಾರಣ ಹೋಮ ನಡೀತಾ ಇದೆ. ಅದು ಅಮಾನುಷವಾದದ್ದು. ಬೈಡನ್ ಸರ್ಕಾರದ ವಿದೇಶಾಂಗ ನೀತಿಯ ವೈಫಲ್ಯ ಅದು. ನಾನು ಅಧಿಕಾರಕ್ಕೆ ಬಂದರೆ ಮೊದಲು ಮಾಡುವ ಕೆಲಸವೇ ಬಾಂಗ್ಲಾದಲ್ಲಿರುವ ಅಲ್ಪಸಂಖ್ಯಾತರಿಗೆ ನ್ಯಾಯ ಒದಗಿಸುವುದು, ಸ್ಥಿರತೆಯನ್ನು ಒದಗಿಸುವುದು. ಅದನ್ನು ಸಂಪೂರ್ಣ ಬಿಟ್ಟಾಯಿತು. ಎಷ್ಟು ಲಜ್ಜೆಗೆಟ್ಟತನ, ನಾಚಿಕೆಗೇಡಿತನ, ಅಮಾನುಷವಾದಂಥ ಹೇಳಿಕೆಯನ್ನ, ತೀರ್ಮಾನವನ್ನ ಟ್ರಂಪ್ ಸರ್ಕಾರ ತೆಗೆದುಕೊಂಡಿದೆ ಅಂತಂದ್ರೆ, ಇದೇ ಈ ಶರೀಫ್ ಒಮಾನ್ ಹಾದಿ ಎನ್ನುವಂಥ ಒಬ್ಬ ಏನು ದರಿದ್ರ, ಜೆಹಾದಿ, ಭಯೋತ್ಪಾದಕ ಅಂಥವನು ಸತ್ತಾಗ ಬಾಂಗ್ಲಾದ ಒಬ್ಬ ಜನಪ್ರಿಯ ಯುವ ನಾಯಕನ ಹತ್ಯೆಯಾಗಿದೆ, ನೋವಾಗಿದೆ, ಸಂತಾಪ ಸೂಚಿಸ್ತೇವೆ, ನಾವು ಬಾಂಗ್ಲಾದೊಟ್ಟಿಗಿದ್ದೇವೆ, ಅವರ ಕುಟುಂಬದೊಟ್ಟಿಗಿದ್ದೇವೆ ಅಂತ ಅಲ್ಲಿನ ರಾಯಭಾರ ಕಚೇರಿ ಟ್ವೀಟ್ ಮಾಡ್ತದೆ ಅಂತ ಆದರೆ, ಈ ಇಡೀ ಹಿಕ್ಮತ್ತಿನ ಹಿಂದೆ ಟ್ರಂಪ್ ನೇರವಾಗಿಲ್ಲ, ಇಂಡೈರೆಕ್ಟ್ ಆಗಿದ್ದಾರೆ. ಅದರ ಹಿಂದೆ ಚೈನಾ ಇದೆ, ಅದರ ಹಿಂದೆ ಟರ್ಕಿ ಇದೆ, ಅದರ ಹಿಂದೆ ಸೌದಿ ಬರುತ್ತೆ. ಆಮೇಲೆ ಮೊನ್ನೆ ದುರಂಧರ್ ಸಿನಿಮಾಕ್ಕೆ ಏನಾಯ್ತು? ಎದುರುಗಡೆ ಮೋದಿಯವರನ್ನ ಬಾಯಿ ಅಂತ ತಪ್ಕೊಳ್ತಾರೆ, ಅಲ್ಲಿ ಭಗವದ್ಗೀತೆಯನ್ನು ತರ್ತಾರೆ, ಭಾರತೀಯ ಸಂಸ್ಕೃತಿಯನ್ನು ತರ್ತಾರೆ, ದೇವಸ್ಥಾನ ಕಟ್ಟಲಿಕ್ಕೂ ಜಾಗ ಕೊಡ್ತಾರೆ. ಆದರೆ ಡಿಪ್ಲೊಮಸಿ ಅಂತ ಬಂದಾಗ, ಇಸ್ಲಾಂ ಧರ್ಮ ಅಂತ ಬಂದಾಗ, ಇಸ್ಲಾಮಿಕ್ ಕಂಟ್ರಿ ಅಂತ ಬಂದಾಗ, ದುರಂಧರ್ ಸಿನಿಮಾದಲ್ಲಿ ಪಾಕಿಸ್ತಾನಕ್ಕೆ ಮುಜುಗರವನ್ನ, ಪಾಕಿಸ್ತಾನಕ್ಕೆ ಅವಮಾನವನ್ನ ಮಾಡಿದ್ದಾರೆ. ಆದ್ರಿಂದ ನಾವು 6 ಕಂಟ್ರಿಗಳು ಸೇರಿ ಅದನ್ನು ಬ್ಯಾನ್ ಮಾಡ್ತೇವೆ. ಇದು ಪಾಯಿಂಟ್. ಟ್ರಂಪ್ಗೆ ಯಾಕೆ? ಟ್ರಂಪ್ ಈಗ ನಾನೇ ಹಿರಿಯಣ್ಣ, ಜಗತ್ತಲ್ಲಿ ನಾನು ಹೇಳ್ದಂಗೆ ಕೇಳಬೇಕು, ಅದು ಇಡೀ ಅಮೆರಿಕದ ಪಾಲಿಸಿ ಮೊದಲಿಂದ. ಅಧ್ಯಕ್ಷರು ಯಾರೇ ಆಗಿರಲಿ, ಬಾಕಿಯವರೆಲ್ಲ ನಮ್ಮ ಕಾಲ್ ಕೆಳಗೆ. ಅದಕ್ಕೆ ಮೋದಿಯವರು ಸೊಪ್ಪು ಹಾಕಿಲ್ಲ. ಟ್ರೇಡ್ ವಾರು, ಟ್ಯಾರಿಫ್ ವಾರು ಎಲ್ಲ ಆಯಿತು. ನೋ, ಅತ್ಯಂತ ಅದ್ಭುತವಾದ ಚಾಣಾಕ್ಷತನ ಮತ್ತು ಡಿಪ್ಲೊಮಸಿಯಿಂದ ಏನಾಯಿತು? ಟ್ರಂಪೇ ಬಾಗಬೇಕಾಯಿತು. ಟ್ರಂಪಿನ ಹಣೆ ನೆಲಕ್ಕೆ ಊರಬೇಕಾಯಿತು. ಮೋದಿಯವರ ಧೀಮಂತಿಕೆ ಗೆದ್ದತೆ ಹೊರತು ಭಾರತ ಮೊದಲನಂಗಿಲ್ಲ, ಇದು ನವಭಾರತ. ಅವಾಗ ಏನ್ ಮಾಡಿದ್ರು? ನೇಪಾಳದಲ್ಲಿ ದಂಗೆ ಎಬ್ಬಿಸಿದ್ರು. ಅದರ ಹಿಂದೆ ನಮ್ಮ ದೇಶದ ಅಧಿಕಾರ ರಾಜಕಾರಣವನ್ನ ಹಪಹಪಿಸುವಂತ, ಸೋಲಿನಲ್ಲೇ ಮುಳುಗಿದಂತ
ಯಾವುದೇ ರೀತಿಯ ನ್ಯಾಯಯುತವಾದಂಥ ಚುನಾವಣೆಯಲ್ಲಿ ಗೆಲ್ಲಲಾರದ ಭಾರತ ವಿರೋಧಿ ಶಕ್ತಿಗಳನ್ನು ಬಳಸ್ಕೊಳ್ಳಿಕ್ಕೂ ಪ್ರಯತ್ನ ಮಾಡಿದರು. ದೆಹಲಿಯಲ್ಲಿ ಬಾಂಬ್ ಬ್ಲಾಸ್ಟ್ ಆಯಿತು. ಅದರ ಹಿಂದೆ ಎಲ್ಲೆಲ್ಲೆಲ್ಲೆಲ್ಲೆಲ್ಲೋ ಹೋಗಿ ಆ ಎಳೆ ಎಲ್ಲೋಗಿ ನಿಲ್ಲುತ್ತೆ ಅಂತ ಜಾರ್ಜ್ ಸೊರೋಸೋ ಅವರು ಇವರು ಎಲ್ಲ ಗೊತ್ತಾಯಿತು. ಅಂದರೆ ಎಲ್ಲೆಲ್ಲಿ ಸಾಧ್ಯವೋ ಅಲ್ಲಲ್ಲಿ ಮೋದಿಯವರನ್ನು ಕಟ್ಟಾಕುವ, ಭಾರತವನ್ನು ಕಟ್ಟಾಕುವ, ಭಾರತದ ಒಟ್ಟು ಅಭಿವೃದ್ಧಿಯ ವೇಗವನ್ನು ತಡೆಯುವ ಕೆಲಸವನ್ನು ಡೈರೆಕ್ಟ್ ಆಗಿ ಇಂಡೈರೆಕ್ಟ್ ಆಗಿ ಎರಡೂ ಹಾದಿಯಲ್ಲಿ ಟ್ರಂಪ್ ಮಾಡ್ತಾ ಇದ್ದಾರೆ ಅನ್ನೋದರ ಬಗ್ಗೆ ಯಾರಿಗೂ ಸಂಶಯ ಇಲ್ಲ. ಇನ್ನು ಟ್ರಂಪ್ಗೆ ಇನ್ನೊಂದು ಘಟನೆ ಏನು? ಆಪರೇಷನ್ ಸಿಂಧೂರ. ಆಪರೇಷನ್ ಸಿಂಧೂರದಲ್ಲಿ ನೆಲದಲ್ಲಿದ್ದಂಥ F-16 ಏನು ಇಡೀ ಪ್ರಪಂಚದಲ್ಲಿ ಯುದ್ಧ ವಿಮಾನ ಅಂತಂದ್ರೆ ನಮ್ಮದು ಅಂತಿತ್ತು. ನೆಲದಲ್ಲಿದ್ದ 8 F-16 ಹೊಡೆದುಳಿಸ್ತಿತ್ತು ಭಾರತ. ಆಕಾಶದಲ್ಲಿ 2-3 ಹೊಡೆದುಳಿಸ್ತಿತ್ತು ಭಾರತ. ಇದರಿಂದ ಏನಾಯ್ತು? ಟ್ರಂಪಿನ ಇಡೀ ಅಹಂಕಾರಕ್ಕೆ, ಪ್ರಭುತ್ವಕ್ಕೆ, ನಾವೇ ಯುದ್ಧ ವಿಮಾನವನ್ನು ತಯಾರು ಮಾಡುವ, ಶಸ್ತ್ರಾಸ್ತ್ರವನ್ನು ತಯಾರು ಮಾಡೋದ್ರಲ್ಲಿ ನಂಬರ್ 1 ಅಂತಿದ್ದಂಥ ಆ ಧಿಮಾಕಿಗೆ ಸರಿ ಒಂದು ಕೊಟ್ಟರು ಮೋದಿ. ಅವಮಾನ. ಈಗ ಈ ಎಲ್ಲ ಕಾರಣದಿಂದ ಇಡೀ ವಿಶ್ವದಲ್ಲಿ ಎಲ್ಲೇ ಮೋದಿ ಹೋಗಲಿ ಅವರಿಗೆ ಅಲ್ಲಿ ಸಿಗುವಂಥ ಸನ್ಮಾನ, ಮಾನ, ಪ್ರಶಸ್ತಿ, ಆ ಜನಪ್ರೀತಿ, ಅದಕ್ಕಿಂತ ಮುಖ್ಯವಾಗಿ ಪುಟಿನ್ ಅವರು ಭಾರತಕ್ಕೆ ಬಂದದ್ದು, ತಾಲಿಬಾನ್ಗಳೊಟ್ಟಿಗೆ ಸೇರ್ಕೊಂಡದ್ದು. ಯಾಕೆಂದ್ರೆ ಇವರದ್ದು ಇತ್ತಲ್ಲ, ಅಫ್ಘಾನಿಸ್ತಾನದಲ್ಲಿ ಇವ್ರದೇ ಒಂದು ಜಂಡ ಊರಿದ್ರಲ್ಲ ನಮ್ಮದೇ ಅಂತ, ಅಲ್ಲಿಂದ ಹೊರಗಡೆ ಹೋದ್ರು. ಈಗ ಅಫ್ಘಾನಿಸ್ತಾನ ನಿಮ್ಮದೆಲ್ಲ ಸಾಮಾನಿಗೆ ಹರ್ಕು ಮುರ್ಕು ಇದ್ರೆ ತಗೊಂಡು ಹೊರಡಿ, ವಿ ಡೋಂಟ್ ಕೇರ್ ಅಂತ ಭಾರತಕ್ಕೆ ರೆಡ್ ಕಾರ್ಪೆಟ್ ಅನ್ನು ಹಾಸಿದ್ರು. ಅಲ್ಲಿಯ ಎಲ್ಲ ಭೂಗರ್ಭದ ನಿಕ್ಷೇಪಗಳನ್ನು ಭಾರತಕ್ಕೆ ಅನಾನಮಸ್ಲಿ ಕೊಟ್ಟರು. ಅಂದರೆ ಅಫ್ಘಾನಿಸ್ತಾನವನ್ನು ನೆಲೆಯಾಗಿಸ್ಕೊಂಡು ಭಾರತವನ್ನು ಟಾರ್ಗೆಟ್ ಮಾಡುವ ಕತೆ ಮುಗಿದೋಯ್ತಾ? ಈ ಕಡೆ ಇಲ್ಲಿ POK ಅದು ಭಾರತದತ್ತ ವಾಲ್ತಾ ಇದೆ, ಸಿಂಧು ಭಾರತದ ಹತ್ರ ವಾಲ್ತಾ ಇದೆ. ಇನ್ನು ಸಿಂಧು ಅಲ್ಲಿಯ ನೀರು ಯಾವ ದೊಣ್ಣೆ ನಾಯಕ ಹೇಳಿದ್ರು ಭಾರತ ನೀರು ಬಿಟ್ಕೊಟ್ಟಿಲ್ಲ, ಕಟ್ ಮಾಡಿದೆ. ಬಲೂಚಿಗಳು ಅಲ್ಲಿ ಮೋದಿ ಫೋಟೋ ಇಟ್ಕೊಂಡು ಅವ್ರು ಹೋರಾಟ ಮಾಡ್ತಾ ಇದ್ದಾರೆ. ಈ ಎಲ್ಲ ಬೆಳವಣಿಗೆಗಳ ಮಧ್ಯೆ ಪುಟಿನ್ ಬಂದು ಇನ್ನು ಐತಿಹಾಸಿಕವಾಗಿ ಯುದ್ಧ ಮತ್ತು ಟ್ರೇಡಲ್ಲಿ ಏನೇನು ಆಗಬೇಕಾದೆಲ್ಲವನ್ನು ಮಾಡಿಕೊಟ್ಟು ಹೋದರು. ಹೀಗಾಗಿ ಈಗ ಗಾಯಗೊಂಡ ಹುಲಿ ಟ್ರಂಪು. ಈ ಟ್ರಂಪಿನ ಹಿಕ್ಮತ್ತನ್ನು ನಂಬಿಕೊಂಡು ತನ್ನ ಅಧಿಕಾರ ರಾಜಕಾರಣವನ್ನು ಶಾಶ್ವತೀಕರಣ ಮಾಡಿಕೊಳ್ಳಿಕ್ಕೆ ಮೊಹಮ್ಮದ್ ಯೂನಿಸು ISI ಒಟ್ಟಿಗೆ ಸೇರಿಕೊಂಡು ಈ ರ್ಯಾಡಿಕಲ್ ಇಸ್ಲಾಮಿಕ್ ಗ್ರೂಪ್ನೊಟ್ಟಿಗೆ ಸೇರಿ ಆ ಹಾದಿಯನ್ನು ಮುಗಿಸಿದ್ರ ಒಂದು ಆರೋಪವನ್ನು ಭಾರತದ ಮೇಲೆ ಹೊರಿಸಿ ಭಾರತದ ವಿರುದ್ಧ ಇಡೀ ಬಾಂಗ್ಲಾವನ್ನು ಕೆರಳಿ ನಿಲ್ಲುವಂತೆ, ಭಾರತದ ಒಳಗಡೆ ಕೂಡ ಒಂದು ಆಕ್ರೋಶದ ಭುಗಿಲೇಳುವಂತೆ ಒಂದು ಸ್ಟ್ರಾಟಜಿಕಲ್ ಪ್ಲಾನ್ ಅನ್ನ ಮಾಡಲಾಗಿದೆ. ಇದರ ಉದ್ದೇಶ ಏನು? ಇದರ ಉದ್ದೇಶ ಏನು ಅಂತಂದ್ರೆ ಭಾರತ ಕೆರಳಬೇಕು, ಭಾರತ ಯುದ್ಧ ಘೋಷಣೆಯನ್ನು ಮಾಡಬೇಕು, ಭಾರತ ಬಾಂಗ್ಲಾದ ಮೇಲೆ ಮುಗಿಬೀಳಬೇಕು. ಯಾಕೆಂತಂದ್ರೆ ಅಲ್ಲಿ ಹಿಂದೂಗಳ ಮಾರಣ ಹೋಮ ನಡೀತಾ ಇದೆ, ಬೀದಿ ಬೀದಿಯಲ್ಲಿ ಸುಟ್ಟಾಕ್ತಾ ಇದ್ದಾರೆ. ಏನ್ ಮಾಡ್ತಾ ಇದ್ದೀರಿ ಮೋದಿಯವರೇ? ಅಲ್ಪಸಂಖ್ಯಾತರ ಮಾರಣ ಹೋಮ ನಡೀತಾ ಇದೆ, ನೀವು ಸುಮ್ಮನಿದ್ದೀರಲ್ಲ. ಭಾರತದ ಒಳಗಡೆ ಪ್ರತಿಪಕ್ಷಗಳೇ ನಿಲ್ತವೆ. ಭಾರತದಲ್ಲಿ ಮೋದಿ ಪರವಾಗಿ ಯಾರು ನಿಲ್ಲುವುದಿಲ್ಲ. ಭಾರತದಲ್ಲಿ ಮೋದಿ ಅಥವಾ ಎಲೆಕ್ಷನ್ ಕಮಿಷನ್ನೋ ಮೋದಿಯನ್ನೋ ಅಥವಾ ಸುಪ್ರೀಂ ಕೋರ್ಟನ್ನೋ, ಯಾಕೆಂದರೆ ನಮ್ಮ ದೇಶದ ಒಟ್ಟು ರಾಜಕೀಯ ಪರಿಸ್ಥಿತಿ ಎಲ್ಲಿವರೆ ಬಂದಿದೆ ಅಂದರೆ ಸನಾತನ ಸಂಸ್ಕೃತಿ ಇಲ್ಲ ಮೂಲ ಸಂಸ್ಕೃತಿ, ಹಿಂದೂ ಸಂಸ್ಕೃತಿ ಮೂಲ ಸಂಸ್ಕೃತಿ, ರಾಮಾಯಣ ಮಹಾಭಾರತ ನಮ್ಮ 2 ಕಣ್ಣುಗಳು, ವೇದೋಪನಿಷತ್ತುಗಳು ನಮ್ಮ ಆತ್ಮ. ಆದರೂ ಕೂಡ ತಮಿಳುನಾಡಲ್ಲಿ ದೇವಸ್ಥಾನದ ಎದುರು ದೀಪಸ್ತಂಭದಲ್ಲಿ ದೀಪ ಹಚ್ಚಲಿಕ್ಕೆ ಆಗಬಾರ್ದು. ದೀಪ ಹಚ್ಚಬಹುದು ಅಂತ ಸ್ವಾಮಿನಾಥನ್ ಅವರು ನ್ಯಾಯಮೂರ್ತಿಗಳು ತೀರ್ಪು ಕೊಟ್ರೆ ಅವರ ವಿರುದ್ಧ ಮಹಾಭಿಯೋಗವನ್ನು ತರಲಿಕ್ಕೆ ಹೊರಟ್ರು ಇವರು. ಅಂದ್ರೆ ಮೂಲ ನಾಗರಿಕತೆ, ಮೂಲ ಸಂಸ್ಕೃತಿ, ಮೂಲ ಧರ್ಮವನ್ನೂ ಕೂಡ ಆಚರಿಸಲಿಕ್ಕೆ ಇಲ್ಲಿ ಬಿಡಬಾರದು ಅನ್ನೋದು ನಮ್ಮ ವಿರೋಧ ಪಕ್ಷಗಳ ಆಶಯ. ಹಾಗಾಗಿ ಅವರು ಭಾರತ ವಿರೋಧಿ ಶಕ್ತಿಗಳೊಟ್ಟಿಗೆ ತಮ್ಮನ್ನು ತಾವು ಗುರುತಿಸ್ಕೊಳ್ತಾರೆ, ಅವರು ಜಾಗ ಕೊಡ್ತಾರೆ, ಅವರೆಲ್ಲವನ್ನು ಮಾಡ್ತಾರೆ ಅಂತ ಟ್ರಂಪಿಗೆ ಚೆನ್ನಾಗಿ ಗೊತ್ತಿದೆ. ಹಾಗಾಗಿ ಭಾರತ ಈಗ ಬಾಂಗ್ಲಾದ ಮೇಲೆ
ಹೊರಡೋದಕ್ಕೆ ಯಾವ ಸಮಸ್ಯೆಯೂ ಇಲ್ಲ. ಈಗಾಗಲೇ ಮಿಜೋರಂನಲ್ಲಿ 7 ಮೌಂಟನ್ ಟೆರಿಟರಿಯಲ್ಲಿ ಸ್ಟ್ರೈಕ್ ಸರ್ವೆ ನಡೆದಾಗಿದೆ. BSF ಬಂಕರ್ಸು, ಬ್ಲಾಸ್ಟ್ ಪ್ರೂಫ್ ಶೆಲ್ಟರ್ಸು, ಅಂಡರ್ಗ್ರೌಂಡ್ ಶಸ್ತ್ರಾಸ್ತ್ರ ಕೋಟಿ ಎಲ್ಲವೂ ರೆಡಿ ಇದೆ. ನಮ್ಮ ಸೈನ್ಯ ಜಮಾವಣೆಯಾಗಿದೆ. ಬಾಂಗ್ಲಾದ ಗಡಿಯಲ್ಲಿ ರೆಡಿ ಟು ಫೈಟ್. ಯಾವಾಗ, ಏನು, ಹೇಗೆ, ಅದರ ಸ್ಟ್ರಾಟಜಿಕಲ್ ಪ್ಲಾನಿಂಗ್ ಈಗ ನಡೀತಾ ಇದೆ. ಮೋದಿಯವರು ಕೂತ್ಕೊಳ್ಳಿಲ್ಲ, ಸುಮ್ಮನೆ ಕೂತ್ಕೊಳ್ಳುವುದು ಇಲ್ಲ. ಐ ಪ್ರಾಮಿಸ್, ಮೋದಿಯವರು ಹೊಡೆದ್ರೆ ಹೆಂಗೆ ಹೊಡೆತಾರೆ ಅಂದರೆ ಈ ಟ್ರಂಪಿನ ಮಗ್ಲನ್ನು ಮುರಿಯುವಷ್ಟು ಹೊಡೆತಾರೆ ಅವರು. ಆದರೆ ಅದಕ್ಕೆ ಅದರದೇ ಆದಂಥ ಒಂದು ಡಿಪ್ಲೊಮಸಿ ಅಂತಿದೆ ನೋಡಿ. ಈಗ ನೇರ ನಾವು ಬಾಂಗ್ಲಾದ ಮೇಲೆ ಹೋದರೆ, ಬಾಂಗ್ಲಾ ಸಣ್ಣ ದೇಶ, ಸಣ್ಣ ದೇಶದ ಮೇಲೆ ಭಾರತ ಎರಗಿದೆ ಅನ್ನುವ ಕಾರಣಕ್ಕಾಗಿ ಇಲ್ಲಿ ಪಕ್ಕದಿಂದ ಪಾಕಿಸ್ತಾನ ಬರುತ್ತೆ, ಆ ಕಡೆಯಿಂದ ಸೌದಿ, ಮುಸ್ಲಿಂ ರಾಷ್ಟ್ರಗಳು, ಅದರ ಹಿಂದೆ ಅಮೆರಿಕದ ಟ್ರಂಪು ಗಟ್ಟಿಯಾಗಿ ನಿಲ್ತಾರೆ. ಇನ್ನು ಅಮೆರಿಕ, ಚೈನಾ ಈ ವಿಷಯದಲ್ಲಿ ಭಾರತದ ಸಾರ್ವಭೌಮತೆ, ಭಾರತದ ಅಭಿವೃದ್ಧಿ, ಭಾರತ ನಂಬರ್ 1 ಆಗುವಂಥದ್ದು, ವಿಶ್ವಗುರು ಆಗುವಂಥದ್ದು, ಭಾರತ ಅತ್ಯಂತ ಬಲಿಷ್ಠವಾಗಿ ಆರ್ಥಿಕವಾಗಿ ಎದ್ದು ನಿಲ್ಲುವುದು ಈ ಅಮೆರಿಕಕ್ಕೂ ಬೇಡ, ಚೈನಾಕ್ಕೂ ಬೇಡ, ಅಥವಾ ಟರ್ಕಿಗೂ ಬೇಡ, ಮುಸ್ಲಿಂ ರಾಷ್ಟ್ರಗಳಿಗೂ ಬೇಡ, ಯಾರಿಗೂ ಬೇಡ. ಕೈಯಲ್ಲಿ ಸಲಾಮು ಬಗಲಲ್ಲಿ ದೊಣ್ಣೆ ಇವರ ನೀತಿ. ಹಾಗಾಗಿ ಇವರೆಲ್ಲರೂ ಧ್ರುವೀಕರಣಗೊಳ್ತಾರೆ. ಭಾರತವನ್ನ ಮುಗಿಸ್ಲಿಕ್ಕೆ ಬಾಂಗ್ಲಾದ ಈ ಘಟನೆ ಮತ್ತು ದಂಗೆಯನ್ನ ಇಟ್ಕೊಂಡು ಭಾರತ ತನ್ನ ಸ್ವಾಭಿಮಾನದಿಂದ ಅದು ಎರಗಿತು ಅಂತಾದ್ರೆ ಇವರೆಲ್ಲ ಚಕ್ರವ್ಯೂಹ ತರ ಇಲ್ಲಿ ಬಂದು ನಿಲ್ತಾರೆ, ನಾವು ಅಭಿಮನ್ಯು ಆಗ್ತೇವೆ ಅಂತ ಅವ್ರಿಗೆ ಗೊತ್ತಿದೆ. ಹಾಗಾಗಿ ಈಗ ವೇಟ್ ಅಂಡ್ ಸಿ ಯೋಜನೆ ರೂಪುಗೊಳ್ತಾ ಇದೆ, ಸ್ಟ್ರಾಟಜಿ ರೂಪುಗೊಳ್ತಾ ಇದೆ, ಪ್ಲಾನಿಂಗ್ ಆಗ್ತಾ ಇದೆ. ಭಾರತ ಯಾವ ಕಾರಣಕ್ಕೂ ಬಿಡುವ ಪ್ರಶ್ನೆಯೇ ಇಲ್ಲ. ಭಾರತ ಇಲ್ಲಿ ಗ್ರೌಂಡ್ ಸ್ಟಡಿ ಮಾಡ್ತಾ ಇದೆ. ಈ ಬಡ್ಡಿ ಮಕ್ಕಳು ಹೆಣದ ಈ ಬಲೆಗೆ ನಾನು ಬೀಳುವುದಕ್ಕಿಂತ ಅದರ ಇಡೀ ಚಕ್ರವ್ಯೂಹವನ್ನು ಭೇದಿಸಿ ಈ ದರಿದ್ರರನ್ನು ಮುಗಿಸುವುದು ಹೇಗೆ, ಕೃಷ್ಣ ಪ್ರಜ್ಞೆ, ಅರ್ಜುನ ಪ್ರಜ್ಞೆ, ಅದು ಮೋದಿಯವರ ಒಂದು ದೊಡ್ಡ ಪ್ಲಾನಿಂಗ್ ನಡೀತಾ ಇದೆಯೇ ಹೊರತು ಭಾರತ ಮಣದಿಲ್ಲ, ಭಾರತ ಶರಣಾಗಿಲ್ಲ, ಭಾರತ ಷಂಡವಾಗಿಲ್ಲ. ಭಾರತ ಏನು ಮಾಡಬೇಕು ಅದನ್ನು ಮಾಡುತ್ತೆ ನೋಡಿ. ಒಂದು ಸಣ್ಣ ಉದಾಹರಣೆ, ವಿಡಿಯೋ ದೀರ್ಘ ಆಗ್ತಾ ಇದೆ, ಒಂದು ಸಣ್ಣ ಉದಾಹರಣೆ ಕೊಡ್ತೇನೆ ನಿಮಗೆ. ನಾವು ನುಸುಳುಕೋರನ್ನು ತಡಿಲಿಕ್ಕೆ, ರೋಹಿಂಗ್ಯಾಗಳನ್ನು ತಡಿಲಿಕ್ಕೆ, ಅಥವಾ ಬಾಂಗ್ಲಾದೇಶ ಅಥವಾ ಪಾಕಿಸ್ತಾನ ಬೇರೆ ಬೇರೆ ಕಡೆಯಿಂದ ನುಸುಳುಕೋರರು ಬಂದು ಏನು ಇಲ್ಲಿ ಜಮಾವಣೆ ಆಗ್ತಾ ಇದ್ದಾರೆ, ಅವರನ್ನ ಹೊರಗೋಡಿಸ್ಲಿಕ್ಕೆ ಕಾನೂನು ತಂದ್ರು. ಆ ಕಾನೂನನ್ನ ಅತ್ಯಂತ ಪ್ರಬಲವಾಗಿ ವಿರೋಧಿಸಿದ್ರು. ಅದಕ್ಕಾಗಿ ಏನ್ ಮಾಡಿತ್ತು ಮೋದಿ ಸರ್ಕಾರ? SIR ತಂತು. ಚುನಾವಣೆ ಕಮಿಷನ್ನು ಫೇಕ್ ವೋಟರ್ಸು, ರಿಯಲ್ ವೋಟರ್ಸ್ ಅನ್ನ ಬೈಫರ್ಕೇಟ್ ಮಾಡಿ ಅದರ ಅಧ್ಯಯನ ಮತ್ತು ಅದರ ಶೋಧವನ್ನ ಶುರು ಮಾಡಿತ್ತು. ಇವತ್ತೇನಾಗಿದೆ? ಬಾಂಗ್ಲಾದಲ್ಲಿ 58 ಲಕ್ಷ, ಬಿಹಾರದಲ್ಲಿ 63 ಲಕ್ಷ ಫೇಕ್ ವೋಟರ್ಸ್ ಅನ್ನ ಡಿಲೀಟ್ ಮಾಡಿ ಬಿಸಾಡಿತು. ಸ್ವತಃ ಅವರೇ ರೋಹಿಂಗ್ಯಾಗಳು, ಬಾಂಗ್ಲಾದೇಶಿಕರು ಓಡೋದ್ರು. ಯಾಕೆ? ಜೈಲಲ್ಲಿ ಕೊಡಬೇಕಾಗತ್ತೆ ಇಲ್ಲಿ ಕಾನೂನು. ಇಂಥ ಡಿಪ್ಲೊಮಸಿಯನ್ನ, ಇಂಥ ಅದ್ಭುತವಾದಂಥ ಆಲೋಚನೆಗಳನ್ನ ಮೋದಿಯವರು ತಂದು ಭಾರತವನ್ನ ಬದುಕಿಸ್ತಾ ಇದ್ದಾರೆ, ಭಾರತದ ಸ್ವಾಭಿಮಾನವನ್ನ ರಕ್ಷಿಸ್ತಾ ಇದ್ದಾರೆ. ಈ ಪೆಟ್ಟು ತಿಂದ ಹುಲಿ, ಪೆಟ್ಟು ಕಮ್ಮಿ ಆದಂಥ ಈ ನಾಯಕ ಟ್ರಂಪಿನ ಈ ಆಟ ಆವುಟಕ್ಕೆ ಪ್ರತಿಯಾಗಿ ಯಾವ ಸ್ಟ್ರಾಟಜಿಯನ್ನು ಮಾಡಬೇಕು ಅನ್ನೋದಕ್ಕೆ ಬಾಂಗ್ಲಾವನ್ನ ಒಂದು ಉಜ್ವಲವಾದ ಉದಾಹರಣೆಯಾಗಿ ಸ್ವೀಕರಿಸಲಿಕ್ಕೆ ಇಡೀ ಇಂಡಿಯಾದ ಒಂದು, ಅದು ಅಜಿತ್ ದೋವಲ್ ಇರ್ಬೋದು, ಜೈಶಂಕರ್ ಇರ್ಬೋದು, ಮೋದಿ ಇರ್ಬೋದು, ಶಾ ಇರ್ಬೋದು, ಅಹೋರಾತ್ರಿ ಯೋಚನೆ ಮಾಡ್ತಾ ಇದ್ದಾರೆ. ನೆನಪಿರ್ಲಿ ನಿಮಗೆ, ಭಾರತದ ಒಂದು ಕೂದಲನ್ನು ಕೊಂಕಿಸ್ಲಿಕ್ಕೆ ಬಿಡುವ ಪ್ರಶ್ನೆನೇ ಇಲ್ಲ. ಆದರೆ ಯುದ್ಧವನ್ನೇ ಮಾಡುವಂತ ಕೆಲಸವನ್ನ ಮಾಡಿದ್ರೆ ಏನಾಗುತ್ತೆ? ನಮ್ಮಲ್ಲಿ ಆಪರೇಷನ್ ಸಿಂಧೂರ ಯುದ್ಧ ವಿರಾಮ ಆಗೋಯ್ತು, ಇನ್ನೊಂದು ಸ್ವಲ್ಪ ಹೋಗಿ ಮುಗಿಸಿ ಹೊಡೆದು ಬಡ್ದು ಮುಗಿಸ್ಬಿಡ್ಬೇಕಿತ್ತು, POK ಒಳಗಾಕೊಂಡ್ಬಿಡ್ಬೇಕಿತ್ತು. ಆವಾಗೇನು ಅಮೆರಿಕ ಇದು ಮಂಡಕ್ಕಿ ತಿಂತ ಕೂತಿರ್ತದೆ ಅಂತ ಭಾವಿಸಿದ್ರ? ಮುಸ್ಲಿಂ ರಾಷ್ಟ್ರಗಳೇನು ಕೈಕಟ್ಟು ಕೂತಿರ್ತವೆ ಅಂತ ಭಾವಿಸಿದ್ರ?
ಚೈನಾ ಬರುವುದಿಲ್ಲ ಅಂತ ನಂಬ್ತೀರಾ? ಇವರೆಲ್ಲರೂ ಬರ್ತಾರೆ. ಅದಕ್ಕಾಗಿ 24 ನಿಮಿಷದ ಒಳಗಡೆ ಪಾಕಿಸ್ತಾನದ ಮಗ್ಗಲು ಮುರಿದು ವಾಪಸ್ ಬಂದದ್ದು ಯಾಕೆ? ಅವರು ಯಾರು ಎಚ್ಚರಗೊಳ್ಳುವ ಮೊದಲು, ಸಂಘಟಿತರಾಗುವ ಮೊದಲು ಬಡದು ಉರುಳಿಸಿ ಈಚೆ ಬಂದು ಕದನ ವಿರಾಮ ಮಾಡಿತ್ತು. ಅದು ಯಾರೋ ಅವರು ಕಾಲಿಡಿದದ್ದಕ್ಕೆ, ಸೋತಲ್ಲ. ಅದೇ ಯುದ್ಧವನ್ನು ನೀವು 8 ದಿನ ಮುಂದುವರಿಸಿದ್ರೆ ಈ ಬಲಾಢ್ಯ ರಾಷ್ಟ್ರಗಳೆಲ್ಲ ಬರ್ತವೆ. ಆವಾಗ ಭಾರತ ಯುದ್ಧದಲ್ಲಿ ನಿರತರಾಗಬೇಕಾಗತ್ತೆ. ಪರಿಣಾಮ ಭಾರತದ ಆರ್ಥಿಕ ದಿವಾಳಿತನ ಆಗತ್ತೆ. ಇಡೀ ವಿಶ್ವ ಇವತ್ತು ಆರ್ಥಿಕವಾಗಿ ಬಳಲ್ತಾ ಇದೆ, ಇಳಿಮುಖದಲ್ಲಿ, ಇನ್ಕ್ಲೂಡಿಂಗ್ ಅಮೆರಿಕ. ಆದರೆ ಭಾರತ ಮಾತ್ರ ಸ್ಟೇಬಲ್ ಆಗಿದೆ, ಭಾರತ ಮಾತ್ರ. ಅದಕ್ಕಾಗಿಯೇ ಯುದ್ಧವನ್ನ ಮಾಡಬೇಕು, ಆದರೆ ಹೇಗೆ, ಎಷ್ಟು ಅವಧಿಯಲ್ಲಿ, ಯಾವ ರೀತಿಯಲ್ಲಿ, ಅದು ಬಹಳ ಮುಖ್ಯ ಅನ್ನುವಂಥ ಸ್ಟ್ರಾಟಜಿ ನಡೀತಾ ಇದೆ. ಬಾಂಗ್ಲಾ ತನ್ನ ಸೆಲ್ಫ್ ಸುಸೈಡ್ ಅನ್ನ ತಾನೇ ಆಹ್ವಾನಿಸಿಕೊಂಡಿದೆ ಅನ್ನೋದರಲ್ಲಿ ಯಾವುದೇ ಪ್ರಶ್ನೆ ಇಲ್ಲ. ಯಾವಾಗಲೂ ನೆನಪಿಡಿ, ನಮಗೆ ಕೊನೆಗೂ ಆಗುವವರು ಅಥವಾ ಆಗಬಾರದವರು ಅಕ್ಕಪಕ್ಕದವರೇ, ನೇಬರ್ಸೇ. ಯಾವುದೋ 1000 ಕಿಲೋಮೀಟರ್ ದೂರದಲ್ಲಿದ್ದವ ಬಂದು ನಮ್ಮನ್ನು ರಕ್ಷಿಸ್ತಾನೆ ಅಂತ ನಂಬಿಕೊಂಡಂತ ಈ ಪಟಿಂಗ್ರಿದಾರಲ್ಲ, ಇವರು ಯಾವಾಗಲೂ ಸರ್ವನಾಶ ಆಗ್ತಾರೆ. ನೆನಪಿಡಿ, ಭಾರತವನ್ನು ಮುಟ್ಲಿಕ್ಕೆ ಬಂದವರು ಯಾರೂ ಬದುಕುಳಿಯುವುದಿಲ್ಲ. ಭಾರತ ಅಂತ ಒಂದು ಗಟ್ಟಿತನಕ್ಕೆ ಬಂದಾಗಿದೆ. ಆದರೆ ಅದು ಹುಂಬ ಭಾರತ ಅಲ್ಲ. ಯೋಚನೆ ಮಾಡಿ, ಹೊಡೆಬೇಕಾದ ಸಮಯಕ್ಕೆ ಎಷ್ಟು ಹೊಡೆಬೇಕು, ಎಲ್ಲಿ ಹೊಡೆಬೇಕು, ಯಾರನ್ನು ಹೊಡೆಬೇಕು, ಅದರ ಯೋಚನೆಯಲ್ಲಿ ಭಾರತ ಇದೆಯೇ ಹೊರತು ಬಾಂಗ್ಲಾದ ಪುಡುಗೋಸಿ ಈ ಸ್ಟ್ರಾಟಜಿಗೆ ಯಾರನ್ನೋ ಅಲ್ಲಿ ಹೊಡೆದಾಕಿ ನಾವು ಭಾರತ ಹೊಡೆದಾಕ್ತು ಅಂತ ಪ್ರಪೋಗಂಡ ಮಾಡಿ, ಅದು ನಮ್ಮ ವಿರೋಧ ಪಕ್ಷದ ನಾಯಕರು, ವಿರೋಧ ಪಕ್ಷದವರು ಪಾಕಿಸ್ತಾನದ ಅಧ್ಯಕ್ಷರ ಮಾತನ್ನು ನಂಬ್ತಾರೆ, ಮೋದಿ ಅವರ ಮಾತು ನಂಬುವುದಿಲ್ಲ ಅಂಥೇಳಿ ವಿಶ್ವ ಏನು ಕಣ್ಮುಚ್ಕೋತಿಲ್ಲ, ಮತ್ತು ಭಾರತ ಏನು ನಿದ್ರೆ ಮಾಡ್ತಾ ಇಲ್ಲ. ನೆನಪಿಡಿ, ಭಾರತ ಭಾಳ ಶಕ್ತಿಶಾಲಿಯಾಗಿದೆ, ಯೋಚನೆಯನ್ನು ಮಾಡ್ತಾ ಇದೆ, ಸ್ಟ್ರಾಟಜಿಯನ್ನು ಮಾಡ್ತಾ ಇದೆ. ಅದಕ್ಕೆ ಸಮಯ ಸಂದರ್ಭ ನೋಡಿ ಹೊಡೆದ್ರೆ ಪ್ರಾಯಶಃ ಬಾಂಗ್ಲಾ ಭೂಪಟದಲ್ಲಿ ಇರುವುದಿಲ್ಲ. ನೆನಪಿಡಿ. ನಮಸ್ತೆ.